ಹಲೋ, ಒಂದು ವಿಚಾರ ಹೇಳಿದ್ರೆ ಅರ್ಥ ಆಗ್ತದ ಮನೆ ಎಂತ ಅಂದ್ರೆ, ಕಾಡು ಗುಡ್ಡಗಳು, ಎಲ್ಲಿ ನೋಡಿದರೂ ಶೇಡಿ ಮಣ್ಣುಗಳು, ಓಡಿ ಚೀನಗಳು. ನೆನಪೋಗ್ತದೆ ಜಸ್ಟ್ ಕಾಡು ಗುಡ್ಡಗಳು, ಎಲ್ಲಿ ನೋಡಿದರೂ ಶೇಡಿ ಮಣ್ಣುಗಳು, ಗೋಣಿ ಚೀಲಗಳು, ವ್ಯಾನಿಟಿ ಬ್ಯಾಗ್ಗಳು, ಹೊಟ್ಟೆ ಬ್ರ್ಯಾಂಡ್ಗಳು, ಅದೇ ಇಂದಿನ ಫ್ಯಾಷನ್ಗಳು, ಗಡಿಯಾರಗಳು, ಸ್ಮಾರ್ಟ್ ವಾಚ್ಗಳು, ಏರಿಲ್ಲದ ಸೈಕಲ್ಗಳು, ಟ್ಯೂಬ್ಲೆಸ್ ಟೈರ್ಗಳು. ಅರ್ಥ ಆಗ್ತದಲ್ಲ. ಬೆಳಿಗ್ಗೆದ್ದು ಕೇಳುವ ಭಜನೆಗಳು, ಲೇಟ್ ನೈಟ್ ಪಬ್ ಪಾರ್ಟಿಗಳು, ಊರಿನ ಕೋಳಿಗಳು, ರೋಡ್ ಸೈಡ್ನಲ್ಲಿ ಯಾವುದೋ ಮಾಂಸದ ಶೋರ್ಮಗಳು, ಟೆಲಿಫೋನ್ಗಳು, ಲ್ಯಾಪ್ಟಾಪ್ಗಳು, ಮದ್ದು ರೋಡ್ಗಳು, ನೀರು ಹೋಗಲಿಕ್ಕೆ ಸರಿಯಾಗಿರದ ರೋಡ್ಗಳು, ಹಿರಿಯರ ಆಶೀರ್ವಾದಗಳು, ಗಂಟೆಗೆ ನಿಂತ ಬೆನ್ನು ಮೂಳೆಗಳು. ಇದು ಬೇಡ ಆಯ್ತಾ, ಸ್ವಲ್ಪ ಚೇಂಜ್ ಮಾಡ್ತೀನಿ. ಹಿರಿಯರ ಆಶೀರ್ವಾದಗಳು, ಕಾಲು ಗಂಟೆಗೆ ನಿಂತ ಬೆನ್ನು ಮೂಳೆಗಳು, ಸಜ್ಜಿಗೆ ಬದಲು ತಿಂಡಿಗಳು, ಈಗಿನ ಕಮೆಂಟ್ಗಳು, ಕೊತ್ತಲಿಗೆ ಬ್ಯಾಟ್ಗಳು, ಬ್ಯಾಟಲ್ ಫೀಲ್ಡ್ ಬಗ್ಗೆ ಆಟಗಳು, ಅಪರಿಚಿತ ಹುಡುಗಿಗಳು, ಡೇಟ್ ಮೀಟ್ ಯೂಟ್ಯೂಬ್ಗಳು, ಡೈರೆಕ್ಟ್ ಮದರಂಗಿಗಳು, ಅದಕ್ಕೂ ಮುಂಚಾಗುವ ಹಳದಿಗಳು, ಡೈರೆಕ್ಟ್ ಮದುವೆಗಳು, ಪ್ರೀ ವೆಡ್ಡಿಂಗ್ ಶೂಟ್ಗಳು, ಐದಾದ ಮಕ್ಕಳುಗಳು, ಕಾಮ ಪಿಸಾಚಿಗಳು, ಮುನ್ನ ಹುಟ್ಟುವ ಬೇಬಿಗಳು ಎಂದು ಹೇಳದ ಹೆಸರುಗಳು, ಹೊಂದಾಣಿಕೆಯಲ್ಲಿದ್ದ ಜೋಡಿಗಳು, ಡೈವರ್ಸ್ ಸ್ಟೈಲ್ಗಳು, ಪಂಚಾಯಿತಿ ಕಟ್ಟೆಗಳು, ಕೋರ್ಟ್ ಕಚೇರಿಗಳು, ಸೀಲದ ಮಾತುಗಳು, ಹಿಂದಿನ ನಡೆಯುವ ತಾಣಗಳು, ಹಿಂದಿನ ಆಚಾರ ವಿಚಾರಗಳು, ಈಗಿನ ಸಿನಿಮ್ಯಾಟಿಕ್ ಶೋಕಿಗಳು, ಕೆಲವು ನಡೆದ ಹೋದ ಘಟನೆಗಳು, ಅದನ್ನು ಸರಿಪಡಿಸಿ ಮುಂದಕ್ಕೆ ಹೋಗುವ ಪ್ರಯತ್ನಗಳು, ಹೊಸ ದಿನಸುಗಳು ಎಂದು ಬಾರದ ಕಾಯಿಲೆಗಳು, ಕೆಲವು ಸರಿಗಳು, ಕೆಲವು ತಪ್ಪುಗಳು, ಅದಕ್ಕೆ ಸರಿಯಾಗಿ ಪ್ರಕೃತಿ ಕೋಪಗಳು. ಕೆಲಸ ನಿರ್ವಹಿಸುವುದಲ್ಲ.